ನಾನು ಡಾಕ್ಟರ್ ಕ್ರಾಂತಿ ಕಿರಣ್, ನರರೋಗ ಶಸ್ತ್ರಚಿಕಿತ್ಸಾ ತಜ್ಞ, ಬಾಲಾಜಿ ಆಸ್ಪತ್ರೆ, ಹುಬ್ಬಳ್ಳಿ. ಈ ದಿನ ಅಪಸ್ಮರ ಅಥವಾ ಫಿಟ್ಸ್ ಅಥವಾ ಎಪಿಲೆಪ್ಸಿ ಅಥವಾ ಸೀಶರ್ಸ್ ಅಂತ ನಾವೇನು ಕರಿತೀವಿ, ಅದು ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಒಂದು ರೋಗ ಲಕ್ಷಣ. ಜಾಗತಿಕ ಮಟ್ಟದಲ್ಲೇ ಇದರ ಒಂದು ಪ್ರಮಾಣ ದಿನ ದಿನ ಬಹಳ ಹೆಚ್ಚಿಗೆ ಆಗ್ತಾ ಇದೆ. ವಿಶ್ವ ಮಟ್ಟದಲ್ಲಿ ಸುಮಾರು 50 ಮಿಲಿಯನ್ ಜನ ಈ ಒಂದು ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ನಮ್ಮ ಭಾರತದಲ್ಲೇ ಇದರ ಒಂದು ಸಂಖ್ಯೆ ಸುಮಾರು 10 ಮಿಲಿಯನ್ ಅಷ್ಟಿದೆ. ಇದು ತನ್ನದೇ ಆದಂತಹ ಒಂದು ವ್ಯತ್ಯಾಸ ಕೂಡ ಬೇರೆ ಬೇರೆ ಜಾಗಗಳಲ್ಲಿ, ಅದು ಗ್ರಾಮೀಣ ಪ್ರದೇಶದಲ್ಲಿ ನೋಡಿದಾಗ ಅಥವಾ ಒಂದು ಅರ್ಬನ್ ಪ್ರದೇಶದಲ್ಲಿ ನೋಡಿದಾಗ ಅದರದ ಒಂದು ಪ್ರಮಾಣ ವ್ಯತ್ಯಾಸ ಇದೆ. ಈ ಒಂದು ಸಮಸ್ಯೆ ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಆಲ್ಮೋಸ್ಟ್ 2 ಪಟ್ಟು, ಏನು ಅರ್ಬನ್ ಸಿಟಿಗಳನ್ನು ಏನಂತ ಕರಿತೀವಿ ಅದಕ್ಕೆ ಹೋಲಿಸಿದ್ರೆ ಆಲ್ಮೋಸ್ಟ್ 2 ಪಟ್ಟಿದೆ. ಸೊ ಈ ಒಂದು ಸಮಸ್ಯೆ ಫಿಟ್ಸ್ ಅಥವಾ ಅಪಸ್ಮರ ಅದು ಅಂದ್ರೆ ಏನು, ಅದರ ಡೆಫಿನೇಷನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಅಪಸ್ಮರ ಅನ್ನೋದು ಅಥವಾ ಫಿಟ್ಸ್ ಅಂತ ಹೇಳೋದು ಯಾವುದೇ ಒಂದು ವ್ಯಕ್ತಿಗೆ ಯಾವುದೇ ಒಂದು ಹೊರಗಿನ ಒಂದು ಪ್ರಚೋದನೆ ಇಲ್ಲದೆ ಸುಮಾರು 1, 2 ಅಥವಾ 3 ಬಾರಿ ಸೀಜರ್ಸ್ ಅಂತ ಏನಾಗ್ತದೆ, ಆ ರೀತಿ ಆದಂತ ಸಂದರ್ಭದಲ್ಲಿ ಇದನ್ನು ಅಪಸ್ಮರ ಅಂತ ಕರಿತೇವೆ. ಇದಕ್ಕೆ ಕಾರಣಗಳೇನಿರ್ಬೋದು? ಕಾರಣ ಅಂತ ಹೇಳಿದ್ರೆ, ತಮಗೆಲ್ಲ ತಿಳಿದಿರೋ ಹಾಗೆ ಮೆದುಳು ಒಂದು ಅಂಗ. ಈ ಅಂಗ ಮಿಲಿಯನ್ ಅಥವಾ ಬಿಲಿಯನ್ ಗಟ್ಟಲೆ ನ್ಯೂರಾನ್ಗಳು ಕೂಡಿ ಮಾಡ್ತಿರ್ತಕ್ಕಂಥ ಒಂದು ಅಂಗ. ಈ ಒಂದು ಮೆದುಳಿನ ಒಂದು ಕ್ರಿಯೆನಲ್ಲಿ ಆ ನ್ಯೂರಾನ್ ಮಾಡ್ತಕ್ಕಂಥ ಒಂದು ಕಾರ್ಯ ರೀತಿಯಲ್ಲಿ ಏರುಪೇರು ಉಂಟಾದಾಗ ತನ್ನದೇ ಆದಂಥ ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಂತ ಇರ್ತದೆ ಮೆದುಳಲ್ಲಿ, ಅವುಗಳು ನಿಷ್ಕ್ರಿಯ ಉಂಟಾಗಿ ಏರುಪೇರು ಉಂಟಾದಾಗ ಸಾಮಾನ್ಯವಾದಂಥ ಒಂದು ಏನು ಬಿಹೇವಿಯರ್ ಇರ್ತದೆ ಅದು ಬದಲಾವಣೆಯಾಗಿ ಒಂದು ಪೇಷಂಟ್ಗೆ ಅಥವಾ ವ್ಯಕ್ತಿಗೆ ಈ ರೀತಿ ಅಪಸ್ಮರ ಅಥವಾ ಒಂದು ಫಿಟ್ಸ್ ಅನ್ನೋ ಒಂದು ಲಕ್ಷಣಗಳು ಮೂಡ್ತವೆ. ಈ ಅಪಸ್ಮರ ಅಥವಾ ಫಿಟ್ಸ್ ಆದಂಥ ವ್ಯಕ್ತಿಗಳಲ್ಲಿ ಯಾವ್ಯಾವ ಲಕ್ಷಣ ಕಂಡು ಬರ್ತವೆ? ಈ ಲಕ್ಷಣಗಳು ಹೇಳೋದಕ್ಕಿಂತ ಮೊದಲು ಇದರ ಒಂದು ಬೇರೆ ಬೇರೆ ತರದ, ಅಂದ್ರೆ ಯಾವ್ಯಾವ ತರ ಅಪಸ್ಮರಗಳು ಇರ್ತವೆ ಅನ್ನೋದ್ರ ಬಗ್ಗೆನೂ, ಕ್ಲಾಸಿಫಿಕೇಶನ್ ಅಂತ ಏನ್ ಹೇಳ್ತೀವಿ ಅದ್ರ ಬಗ್ಗೆನೂ ತಿಳ್ಕೊಳ್ಬೇಕಾಗ್ತದೆ. ಸಾಮಾನ್ಯವಾಗಿ ಅಪಸ್ಮರ ಅಂತ ನಾವು ಹೇಳಿದಾಗ 2 ರೀತಿ ಇರ್ತದೆ. ಒಂದು ಜನರಲೈಸ್ಡ್ ಸೀಜರ್ಸ್ ಅಂತ ಕರಿತೇವೆ, ಮತ್ತು ಇನ್ನೊಂದು ಪಾರ್ಷಿಯಲ್ ಸೀಜರ್ಸ್ ಅಂತ ಕರಿತೇವೆ. ಈ ಒಂದು ಜನರಲೈಸ್ಡ್ ಅಪಸ್ಮರ ಅಂತ ಹೇಳಿದ್ರೆ ನಾವೇನು ಸಾಮಾನ್ಯವಾಗಿ ನೋಡ್ತಿರ್ತೇವೆ, ಯಾವುದೋ ಒಂದು ವ್ಯಕ್ತಿಗೆ ಚಲೋ ಇದ್ದಂಥ ವ್ಯಕ್ತಿ ಸುಮ್ಮನೆ ಕುಂತಂಥ ಸಂದರ್ಭದಲ್ಲಿ ಏಕದಮ್ ಆ ವ್ಯಕ್ತಿ ತನ್ನ ಕಣ್ಣುಗಳನ್ನ ಮೇಲ್ ಮಾಡ್ತಕ್ಕಂಥದ್ದು, ಅಥವಾ ಬಾಯಿನಲ್ಲಿ ನೊರೆ ಬರ್ತಕ್ಕಂಥದ್ದು, ಅಥವಾ ಕೈಕಾಲುಗಳಲ್ಲಿ ಯಥಾತಥ ಮೂವ್ಮೆಂಟ್ ಆಗ್ತಕ್ಕಂಥದ್ದು, ಕೈ ಜಾಡ್ಸಕ್ಕಂಥದ್ದು, ಮಡಿಸ್ತಕ್ಕಂಥದ್ದು, ಕಾಲು ಜಾಡ್ಸಕ್ಕಂಥದ್ದು, ಮಡಿಸ್ತಕ್ಕಂಥದ್ದು, ಆ ವ್ಯಕ್ತಿ ಏಕದಮ್ ಪ್ರಜ್ಞೆ ತಪ್ಪಿ ಬಿಡ್ತಕ್ಕಂಥದ್ದು, ಉಸಿರಾಟದ ಆ ಒಂದು ಸಮಯದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಇವುಗಳೆಲ್ಲ ಕೆಲವೊಂದು ಸೆಕೆಂಡ್ಗಳಿರ್ಬೋದು, ಅದು ಕೆಲವೊಂದು ನಿಮಿಷಗಳಿರ್ಬೋದು. ಈ ರೀತಿಯಾಗಿ ತದನಂತರದಲ್ಲಿ ಆ ವ್ಯಕ್ತಿ ಮತ್ತೆ ತನಗೆ ತಾನು ಎಚ್ಚರ ಆಗಿ ಮತ್ತೆ ಮರುಸ್ಥಿತಿಗೆ ಬರ್ತಕ್ಕಂಥ ಒಂದು ಪರಿಸ್ಥಿತಿ. ಇದನ್ನು ನಾವು ಜನರಲೈಸ್ಡ್ ಟೋನಿಕ್ ಸೀಜರ್ಸ್ ಅಂತಾನೆ ಕರಿತೀವಿ. ಇದು ಒಂದು ಭಾಗ ಅಷ್ಟೇ. ಇದು ಸುಮಾರು ಒಂದು 35-40% ಜನಗಳಲ್ಲಿ ಕಂಡು ಬರ್ತಕ್ಕಂಥ ಅಪಸ್ಮರದ ರೀತಿ. ಹಾಗೆ ಉಳಿದಂಥದ್ರಲ್ಲಿ ಪಾರ್ಷಿಯಲ್ ಕಾಂಪ್ಲೆಕ್ಸ್ ಇದ್ರೆ ಪಾರ್ಷಿಯಲ್ ಸೀಜರ್ಸ್ ಅಂತ ಕರಿತೀವಿ, ಪಾರ್ಷಿಯಲ್ ಕಾಂಪ್ಲೆಕ್ಸ್ ಸೀಜರ್ಸ್ ಅಂತ ಕರಿತೀವಿ. ಇವುಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಯಾವುದೋ ಒಂದು ವ್ಯಕ್ತಿಗೆ ಯಾವುದೋ ಒಂದು ಭಾಗದಲ್ಲಿ, ಶರೀರದ ಯಾವುದೋ ಒಂದು ಭಾಗ ಮೂವ್ಮೆಂಟ್ ಆಗ್ತಕ್ಕಂಥದ್ದು. ಉದಾಹರಣೆಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ಬರೀ ಮುಖದೊಂದು ಭಾಗ, ಮುಖದೊಂದು ಯಾವುದೋ ಒಂದು ಭಾಗ ಅದರ ರೀತಿಯಲ್ಲಿ, ಅಥವಾ ಕೈಗಳಲ್ಲಿ ಅಥವಾ ಕಾಲುಗಳಲ್ಲಿ ಬರೀ ಒಂದು ಬಲಗೈ ಶೇಕ್ ಆಗ್ತಿರ್ತಕ್ಕಂಥದ್ದು, ಬರೀ ಎಡಗೈ ಶೇಕ್ ಆಗ್ತಕ್ಕಂಥದ್ದು, ಅಥವಾ ಬರೀ ಬಲಗೈ ಮತ್ತು ಬಲಗಾಲಷ್ಟೇ ಶೇಕ್ ಆಗ್ತಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಒಂದು ವ್ಯಕ್ತಿ ಪ್ರಜ್ಞೆಯಿಂದ ಉಳ್ಕೊಂಡಿರ್ತಕ್ಕಂಥದ್ದು, ಅಥವಾ ಇವನ್ ಪ್ರಜ್ಞೆ ಕೂಡ ಆ ರೀತಿ ವ್ಯಕ್ತಿಗಳಿಗೆ ಕಡಿಮೆ ಆಗಿರ್ತಕ್ಕಂಥದ್ದು. ಸೊ ಇದು ನಾನಾ ರೀತಿಯಾದಂಥ ಒಂದು ಅಪಸ್ಮರದ ಚಿಹ್ನೆಗಳಿರ್ಬೋದು. ಇನ್ನೊಂದು ವಿಶೇಷವಾಗಿ ಕೆಲವೊಂದು ರೀತಿಯಾದಂತಹ ವಿಶೇಷವಾದ ಅಪಸ್ಮರ ರೀತಿಗಳು ಇರ್ತವೆ. ಇವುಗಳ ಉದಾಹರಣೆ ಹೇಳೋದಾಯ್ತು ಅಂತ ಹೇಳಿದ್ರೆ, ಹಾಟ್ ವಾಟರ್ ಎಪಿಲೆಪ್ಸಿ ಅಂತ ಕರಿತೀವಿ, ಅಥವಾ ಬಿಸಿ ನೀರಿನ ಒಂದು ಫಿಟ್ ಸಮಸ್ಯೆ ಅಂತ ಹೇಳಿ. ಇವು ಸಾಮಾನ್ಯವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಕಂಡು ಬರ್ತಕ್ಕಂಥ
ಒಂದು ಸಮಸ್ಯೆ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ವ್ಯಕ್ತಿಗೆ ಈ ಒಂದು ಕಾಯಿಲೆಯನ್ನು ಬಳಲ್ತಿರ್ತಕ್ಕಂಥ ವ್ಯಕ್ತಿಗೆ ತಲೆ ಮೇಲೆ ಬಿಸಿನೀರು ಹಾಕೊಂಡಾಗ ಏಕ್ದಮ್ ಆ ವ್ಯಕ್ತಿಗೆ ಈ ಥರ ಫಿಟ್ಸ್ ಬರ್ತಕ್ಕಂಥದ್ದು, ಅಪಸ್ಮಾರ ಬಂದು ಮೂರ್ಛೆ ಹೋಗಿ ಬಂದು ಎಚ್ಚರ ತಪ್ಪಿಡ್ತಾನೆ. ಇದು ಒಂದು ರೀತಿ ಇನ್ನು ಹಾಟ್ ವಾಟರ್ ಎಪಿಲೆಪ್ಸಿ ಅಂತೇಳಿ. ಕೆಲವೊಂದು ಬಹಳ ಕಡಿಮೆ ಪ್ರಮಾಣದಲ್ಲಿ ನಾವು ನೋಡಿರ್ತೀವಿ ಈಟಿಂಗ್ ಎಪಿಲೆಪ್ಸಿ ಅಂತೇಳಿ. ಕೆಲವರು ಏನಾಗುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಆಹಾರದ ಸೇವನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏಕದಮ್ ಆತನಿಗೆ ಈ ರೀತಿ ಫಿಟ್ಸ್ ಅಂದರೆ ಎಚ್ಚರ ತಪ್ಪಿ ಕಣ್ಣು ಮಾಡಿ ಕೈ ಕಾಲು ಅದರದ್ದು ಅನ್ಕಾನ್ಷಿಯಸ್ ಆಗುವಂಥ ಸಂದರ್ಭಗಳು ಇರ್ತವೆ. ಇವು ವಿಶೇಷವಾದಂಥ ಕಡಿಮೆ ಪ್ರಮಾಣದಲ್ಲಿ ಉದ್ಭವ ಆಗ್ತಕ್ಕಂಥ ಒಂದು ಫಿಟ್ಸ್ ಅಂತ ಎಪಿಲೆಪ್ಸಿ ವಿಧಗಳಿವು. ಇದಕ್ಕೆ ಈ ಒಂದು ಅಪಸ್ಮರಕ್ಕೆ ಸುಮಾರು ಒಂದು 70 ಭಾಗ ಅಪಸ್ಮರಗಳು ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇದೇ ಒಂದು ಕಾರಣದಿಂದ ಈ ಒಂದು ಅಪಸ್ಮರ ಆಗ್ತಾ ಇದೆ ಅನ್ನೋದನ್ನು ಖಚಿತವಾಗಿ ಹೇಳೋದಕ್ಕೆ ಬರದಂಥ ಸಂದರ್ಭ ಇರ್ತದೆ. ಇವುಗಳನ್ನು ನಾವು ಇಡಿಯೋಪಥಿಕ್ ಸೀಜರ್ ಡಿಸಾರ್ಡರ್ ಅಂತ ಕರಿತೀವಿ. ಅಂದರೆ ಇಡಿಯೋಪಥಿಕ್ ಅಂದರೆ ಇದೇ ಪರ್ಟಿಕ್ಯುಲರ್ ಇದೇ ಒಂದು ಸಮಸ್ಯೆಯಿಂದ ಈ ರೀತಿ ಆಗ್ತಾ ಇದೆ, ಫಿಟ್ಸ್ ಬರ್ತಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಅದೇ ರೀತಿ ಸುಮಾರು ಒಂದು 30% ಜನಗಳಲ್ಲಿ ಇದೇ ಒಂದು ಮೆದುಳಿನ ಒಂದು ಸಮಸ್ಯೆಯಿಂದ ಈ ರೀತಿ ಫಿಟ್ಸ್ ಬರ್ತಾ ಇದೆ ಅನ್ನೋದು ಕ್ಲಿಯರ್ ಆಗಿ ಹೇಳಕ್ ಬರ್ತದೆ. ಸೊ ಇದೆಲ್ಲ ಕಾರಣಗಳೇನಿರ್ಬೋದು ಅಪಸ್ಮರ ಆಗ್ತಕ್ಕಂಥವರಿಗೆ? ಸೆಕೆಂಡರಿ ಎಪಿಲೆಪ್ಸಿ ಅಂತ ನಾವೇನು ಕರಿತೀವಿ, ಇವಕ್ಕೆ ನಾನಾ ವಿಧವಾದಂಥ ಕಾರಣಗಳಿರ್ತದೆ. ಯಾವುದೇ ಒಂದು ವ್ಯಕ್ತಿಗೆ ಕೆಲವೊಂದು ಮೆದುಳಿನ ಇನ್ಫೆಕ್ಷನ್ ಆಗಿರ್ಬೋದು ಒಂದು ಸಂದರ್ಭದಲ್ಲಿ, ಲೈಕ್ ಸಾಮಾನ್ಯವಾಗಿ ನ್ಯೂರೋಸಿಸ್ಟಿಕ್ ಸರ್ಕೋಸಿಸ್ ಅಂತ ಒಂದು ಕ್ರಿಮಿಯ ಒಂದು ಇನ್ಫೆಕ್ಷನ್ ಮೆದುಳಿಗಾದಾಗ ವ್ಯಕ್ತಿಗೆ ಈ ರೀತಿ ಫಿಟ್ಸ್ ಬರ್ಬೋದು. ಮೆದುಳಿನ ಒಂದು TB ಆದಾಗ ವ್ಯಕ್ತಿ ಇದರ ಫಿಟ್ಸ್ ಬರ್ಬೋದು. ಮೆದುಳಿನ ಒಂದು ವೈರಸ್ ಇನ್ಫೆಕ್ಷನ್ ಆದಾಗ, ಎನ್ಕೆಫಲೈಟಿಸ್ ಅಥವಾ ಮೆನಿಂಜೈಟಿಸ್ ಆದಾಗ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ವ್ಯಕ್ತಿಗೆ ಈ ಥರ ಫಿಟ್ಸಿನ ಸಮಸ್ಯೆ ಅಥವಾ ಅಪಸ್ಮರ ಸಮಸ್ಯೆ ಉಂಟಾಗ್ಬೋದು. ಅಥವಾ ಮೆದುಳಿನಲ್ಲಿ ಗೆಡ್ಡೆಗಳು ಉಂಟಾದಾಗ, ಟ್ಯೂಮರ್ಸ್ ಉಂಟಾದಾಗ ಪೇಷಂಟ್ಗೆ ಅಪಸ್ಮರ ಆಗ್ತಕ್ಕಂಥ ಸಂದರ್ಭ ಬರ್ಬೋದು. ಅಥವಾ ಮೆದುಳಿಗೆ ರಕ್ತ ಸಂಚಾರದಲ್ಲಿ ಏರುಪೇರು ಉಂಟಾದಾಗ ಕೆಲವೊಮ್ಮೆ ಈ ರೀತಿ ಅಪಸ್ಮರ ಆಗ್ತಕ್ಕಂಥ ಸಂದರ್ಭ ಬರ್ಬೋದು. ಅಥವಾ ಸಾಮಾನ್ಯವಾಗಿ ಮೆದುಳಿನ ಆಕ್ಸಿಡೆಂಟ್ ಏನಾಗ್ತದೆ, ಮೆದುಳಿಗೆ ಪೆಟ್ಟಾದಂಥ ಸಂದರ್ಭದಲ್ಲಿ ಹೆಡ್ ಇಂಜುರಿ ಆದಾಗ ಈ ಥರ ಪೇಷಂಟ್ಗಳಿಗೆ ಅಪಸ್ಮರ ಉಂಟಾಗ್ಬೋದು. ಮತ್ತೆ ಇನ್ನಿತರೆ ಮೆದುಳಿಗೆ ಪೆಟ್ಟಾಗಿತ್ತು, ಹೆಡ್ ಇಂಜುರಿ ಆಗಿತ್ತು, ಬ್ರೈನ್ ಇಂಜುರಿ ಆಗಿತ್ತು, ರಿಕವರಿ ಆದ್ಮೇಲೂ ಕೂಡ ಮೆದುಳಿನ ಏನು ಕಲೆ ಆಗಿರುತ್ತೆ, ಸ್ಕಾರ್ ಆಗಿರುತ್ತೆ, ಆ ಒಂದು ಸಂದರ್ಭದಲ್ಲಿ ಕೂಡ ಪೇಷಂಟ್ಗಳಿಗೆ ಎಪಿಲೆಪ್ಸಿ ಅಥವಾ ಫಿಟ್ಸ್ ಅಂತ ತೊಂದರೆಗಳು ಉಂಟಾಗ್ಬೋದು. ಸೊ ಈ ಎಲ್ಲ ಕಾರಣಗಳಿಂದ ವ್ಯಕ್ತಿಗೆ ಎಪಿಲೆಪ್ಸಿ ಅಥವಾ ಫಿಟ್ಸ್ ಅಥವಾ ಅಪಸ್ಮಾರ ಉಂಟಾಗ್ತದೆ. ಇದು ಯಾವುದೇ ಒಂದು ವ್ಯಕ್ತಿಗೆ ಆದಂಥ ಸಂದರ್ಭದಲ್ಲಿ ನಾವು ಏನೇನು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದು. ಸೊ ಒಂದು ಈತನಿಗೆ ಅಪಸ್ಮಾರ ಅಥವಾ ಫಿಟ್ಸ್ ಇದೆ ಅನ್ನೋದು ಕನ್ಫರ್ಮ್ ಆಯಿತು ಅಂತ ಆ ಒಂದು ಕ್ಲಿನಿಕಲ್ ಡಯಾಗ್ನೋಸಿಸ್ ಆದಮೇಲೆ ಕೆಲವೊಂದು ಇನ್ವೆಸ್ಟಿಗೇಷನ್ಗಳು ಅಥವಾ ತಪಾಸಣೆಗಳು ಕೂಡ ಇದಕ್ಕೆ ಬೇಕಾಗ್ತವೆ. ಮುಖ್ಯವಾಗಿ ಬರ್ತಕ್ಕಂಥ ತಪಾಸಣೆಗಳು ಅಂತ ಹೇಳಿದ್ರೆ EEG ಅಂತ ಹೇಳುವಂಥ ತಪಾಸಣೆ, ಕೆಲವೊಂದು ರಕ್ತದ ಒಂದು ಪರೀಕ್ಷೆಗಳ ಅವಶ್ಯಕತೆ ಇರ್ಬೋದು, ಅಥವಾ ಸ್ಕ್ಯಾನ್, CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಕೂಡ ಇರ್ತದೆ. ಸೊ ಈ ರೀತಿ ಸ್ಕ್ಯಾನ್ ಮಾಡಿದಾಗ MRI ಸ್ಕ್ಯಾನ್ ಇರ್ಬೋದು, CT ಸ್ಕ್ಯಾನ್ ಇರ್ಬೋದು, ಅಥವಾ EEG ಮುಖಾಂತರ ಈ ಒಂದು ಕಾಯಿಲೆದ ಒಂದು ಸ್ವರೂಪ ತೆಗೆದುಕೊಂಡಾಗ ಮತ್ತೆ ಆ ಒಂದು ಹಿಸ್ಟ್ರಿ ಅಂತ ಏನು ಹೇಳ್ತೀವಿ ಅದು ಮತ್ತೆ EEG ಫೈಂಡಿಂಗ್ ಇರ್ತದೆ. ಇವುಗಳ ಮುಖಾಂತರವಾಗಿ ಯಾವ ಒಂದು ತರಹದ ಈ ಒಂದು ಅಪಸ್ಮರ ಅನ್ನೋದು ಖಚಿತಪಡಿಸ್ಕೊಂಡು ಆ ಒಂದು ಖಚಿತಪಡಿಸ್ಕೊಳ್ಳೋಂಥ ರೀತಿಯಲ್ಲಿ ಆ ಒಂದು ಪರ್ಟಿಕ್ಯುಲರ್ ಅಪಸ್ಮರಕ್ಕೆ ತನ್ನದೇ ಆದಂಥ ಒಂದು ಖಚಿತವಾದಂಥ ಚಿಕಿತ್ಸಾ ವಿಧಾನಗಳಿರ್ತದೆ. ಅಪಸ್ಮರಕ್ಕೆ ಒಳಗಾದಂಥ ವ್ಯಕ್ತಿಗೆ ತುರಂತದಲ್ಲಿ, ಅಂದರೆ ಯಾವುದೋ ಒಂದು ವ್ಯಕ್ತಿ ನಾವು ರಸ್ತೆ ಬದಿನಲ್ಲೋ ಅಥವಾ ಮನೆಯಲ್ಲೋ ಅಥವಾ ಯಾವುದೋ ಒಂದು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲೋ ಈ ರೀತಿ ಏನಾದ್ರು ಫಿಟ್ಸ್ ಬಂತು ಅಂತ ಹೇಳಿದಾಗ ಆ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಅಲ್ಲೇ ಆದಂಥ ಕೆಲವೊಂದು ಮುನ್ಸೂಚನೆ ಅಥವಾ ಕೆಲವೊಂದು ಚಿಕಿತ್ಸಾ ವಿಧಾನಗಳು ಅಳವಡಿಸ್ಕೊಳ್ಬೇಕಾಗ್ತದೆ. ಅಪಸ್ಮರ ಆಗ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ಸರಿಯಾದಂಥ ಮಲಗಿಸ್ತಕ್ಕಂಥದ್ದು, ಅಂದರೆ ಇವರಿಗೆ ಎಚ್ಚರ ಇರೋದಿಲ್ಲ, ಕೈಕಾಲು ಅದರ್ತಿರ್ತದೆ, ಬಾಯಿಗೆ ನೊರೆ ಬರ್ತಿರ್ತದೆ, ಅವರು ಪೆಟ್ ಮಾಡ್ಕೋಬಹುದು, ಅವರಿಗೆ ಕೈಗಳು ಪೆಟ್ಟಾಗ್ಬೋದು, ಕಾಲುಗಳು ಪೆಟ್ಟಾಗ್ಬೋದು. ಸೊ ಅವ್ರಿಗೊಂದು ಸೂಕ್ತವಾದಂಥ ಒಂದು ಹಾರ್ಡ್ ಸರ್ಫೇಸ್ ಮೇಲೆ ಪೆಟ್ ಆಗದೆ ನೋಡ್ತಕ್ಕಂಥದ್ದು, ಮಲಗಿಸ್ತಕ್ಕಂಥದ್ದು ಒಂದು. ಮತ್ತೆ ಅವರು ಉಸಿರಾಟಕ್ಕೆ ಕೆಲವೊಮ್ಮೆ ಸಮಸ್ಯೆ ಉಂಟಾಗಿರ್ತದೆ. ಸೊ ಅವ್ರು ಏನು ಹಾಕೊಂಡಿರ್ತಾರೆ ವಸ್ತ್ರಗಳೇನಿರುತ್ತೆ ಅವ್ರನ್ನ ಸೆಟ್ಲ್ ಮಾಡ್ತಕ್ಕಂಥದ್ದು, ಅಥವಾ ಅವರಿಗೆ ಫ್ಯಾನ್ ಅಥವಾ ಇದನ್ನು ಗಾಳಿ ಸರಿಯಾದಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಆ ರೀತಿ ಏನಾದ್ರು ಬೈ ಚಾನ್ಸ್ ಅವರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗಿತ್ತು ಅಥವಾ ವಾಂತಿ ಏನಾದ್ರು ಮಾಡಿದ್ರು ಅಂತ ಹೇಳಿದ್ರೆ ಅವ್ರನ್ನ ಸೈಡಿಗೆ ಮಲಗಿಸಿ ಆ ಒಂದು ವಾಂತಿ ಮತ್ತು ಉಸಿರಾಟಕ್ಕೆ ಹೋಗಿ ತೊಂದರೆ ಆಗ್ತದೆ
ತಲೆ ಕತ್ತನ್ನು ಒಂದು ಸ್ವಲ್ಪ ಸೈಡಿಗೆ ಮಾಡ್ತಕ್ಕಂಥದ್ದು. ಮತ್ತು ಸಾಮಾನ್ಯವಾಗಿ ನಾವೇನು ಕೇಳಿ ಬರ್ತಿರ್ತೀವಿ ಈ ಒಂದು ಅಪಸ್ಮರ ಸಂದರ್ಭದಲ್ಲಿ ಒಂದು ಸುತ್ತಮುತ್ತಲಿದ್ದಂಥವ್ರು ಕೈಗೊಂದು ಚಾವಿ ಕೊಡ್ತಕ್ಕಂಥದ್ದು ಅಥವಾ ಒಂದು ಕಂಪ್ನಿಯನ್ನು ಸಲಾಕಿ ಕೊಡ್ತಕ್ಕಂಥ ಅವುಗಳು ಮಾಡ್ತಕ್ಕಂಥ ಖಂಡಿತ ಅವಶ್ಯಕತೆ ಇಲ್ಲ. ಇವುಗಳು ಮಾಡೋದ್ರಿಂದ ಹೆಚ್ಚಿನ ಹಾನಿನೇ ಆಗುತ್ತೆ ಪೇಷಂಟ್ಗೆ, ವಿನಃ ಅನುಕೂಲ ಆಗೋದಿಲ್ಲ. ಈ ರೀತಿ ಒಂದು ಫಸ್ಟ್ ಏಡ್ ಅಥವಾ ಏನು ಮುನ್ನೆಚ್ಚರಿಕೆ ತಗೋತೀವಿ ಆ ಒಂದು ಫಿಟ್ಸ್ ಆದಂಥ ಒಂದು ಸ್ಥಳದಲ್ಲಿ, ಅವಾಗ ಅದು ಇಮಿಡಿಯೇಟ್ಲಿ ಮಾಡಿ ಸೂಕ್ತವಾದಂಥ ವೈದ್ಯಕೀಯ ಸಲಕರಣೆ ಇರ್ತಕ್ಕಂಥ ಜಾಗಕ್ಕೆ ಆ ಒಂದು ವ್ಯಕ್ತಿನ ಶಿಫ್ಟ್ ಮಾಡಬೇಕಾಗ್ತದೆ. ಅಲ್ಲಿ ಆ ಒಂದು ವ್ಯಕ್ತಿಯ ಒಂದು ವೈದ್ಯಕೀಯ ಆಸ್ಪತ್ರೆಗೆ ಅಥವಾ ಕ್ಲಿನಿಕ್ಗೆ ಬಂದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಆತನಿಗೆ ಇನ್ನೂ ಫಿಟ್ಸ್ ಆಗ್ತಿದೆ ಅಂತ ಹೇಳಿದ್ರೆ, ಅಪಸ್ಮರ ಬರ್ತಾ ಇದೆ ಅಂತ ಹೇಳಿದ್ರೆ, ಅದನ್ನ ತುರಂತ ರೀತಿಯಲ್ಲಿ ಬಂದ್ ಮಾಡ್ತಕ್ಕಂಥ ಕೆಲವೊಂದು ಔಷಧ ಉಪಕರಣಗಳಿರ್ತವೆ. ಡೈಜಪಾಮ್ ಅಂತ ಇಂಜೆಕ್ಷನ್ ಇರ್ಬೋದು, ಇತರೆ ಸಾಕಷ್ಟು ಇಂಜೆಕ್ಷನ್ ಇರ್ಬೋದು. ಅವುಗಳು ಮಾಡಿ ಅದನ್ನು ಕಂಟ್ರೋಲ್ ಮಾಡ್ತೀವಿ ಇಮಿಡಿಯೇಟ್ಲಿ. ದೆನ್ ಅದಕ್ಕೆ ಮುಂದೆ ಬರೆದು ಏನೇನು ಅದಕ್ಕೆ ಚಿಕಿತ್ಸಾ ವಿಧಾನಗಳಿರ್ತದೆ ಅವುಗಳನ್ನು ಕೂಡ ನಾವು ಅದನ್ನು ಅಡಾಪ್ಟ್ ಮಾಡ್ಕೋತೀವಿ. ಮುಖ್ಯವಾಗಿ ಇಲ್ಲೊಂದು ತಿಳ್ಕೊಬೇಕಾಗಿದ್ದ ವಿಷಯ ಅಂತ ಹೇಳಿದ್ರೆ, ಯಾವುದೇ ಒಂದು ವ್ಯಕ್ತಿಗೆ ಅಪಸ್ಮರ ಅಥವಾ ಫಿಟ್ಸ್ ಅನ್ನೋದೇನಾದರೂ ಡಯಾಗ್ನೋಸ್ ಕನ್ಫರ್ಮ್ ಆಯಿತು ಅಂತ ಹೇಳಿದ್ರೆ, ನಾವೇನು ಚಿಕಿತ್ಸೆಯನ್ನು ಶುರು ಮಾಡ್ತೀವಿ ಅನ್ನೋದಾಯ್ತು ಅಂತ ಹೇಳಿದ್ರೆ, ಆ ಒಂದು ವ್ಯಕ್ತಿಗೆ ಟ್ರೀಟ್ಮೆಂಟಿನ ಅವಧಿ ಏನಿರುತ್ತೆ ಅದು ಹೆಚ್ಚಿನ ದಿನಗಳಲ್ಲಿ ಅಥವಾ ಹೆಚ್ಚಿನ ವರ್ಷಗಳಲ್ಲಿ ಅವಶ್ಯಕತೆ ಇರ್ತದೆ. ಆ ಒಂದು ವ್ಯಕ್ತಿಗೆ 2 ವರ್ಷ ಇರ್ಬೋದು, 3 ವರ್ಷ ಇರ್ಬೋದು, ಈ ರೀತಿ ಚಿಕಿತ್ಸೆ ನೀಡಬೇಕಾದಂಥ ಒಂದು ಸಂದರ್ಭ ಇರ್ತದೆ. ಸೊ ಇಲ್ಲಿ ಜನಸಾಮಾನ್ಯರಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದಾಗ ಈ ಪೂರ್ತಿ ಪ್ರಮಾಣದಲ್ಲಿ ಚಿಕಿತ್ಸೆಯನ್ನು ಪಡೀಲಿಲ್ಲ ಅಂತ ಹೇಳೋ ಒಂದು ಸಂದರ್ಭದಲ್ಲಿ ಅದನ್ನು ಟ್ರೀಟ್ಮೆಂಟ್ ಫೈಲ್ಯೂರ್ ಅಥವಾ ಟ್ರೀಟ್ಮೆಂಟ್ ಗ್ಯಾಪ್ ಅಂತ ಏನಾಗ್ತದೆ, ಆ ರೀತಿ ಮಾಡಿದರೆ ಮತ್ತೆ ಅಲ್ಲಿ ಅಪಸ್ಮರ ಅಥವಾ ಫಿಟ್ಸ್ ಮರುಕಳಿಸಿ ಆ ಒಂದು ವ್ಯಕ್ತಿಗೆ ಶಾಶ್ವತವಾದಂಥ ಒಂದು ಪರಿಹಾರನೇ ಆಗೋದಿಲ್ಲ. ಸೊ ಪ್ರತಿಯೊಬ್ಬರು ಇಲ್ಲಿ ತಿಳ್ಕೋಬೇಕಾಗಿರ್ತಕ್ಕಂಥ ಮಹತ್ವವಾದಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ವೈದ್ಯರು ನೀಡಿರ್ತಕ್ಕಂಥ ಗುಳಿಗೆ ಔಷಧಿಗಳ ಜೊತೆಯಲ್ಲೇ ವೈದ್ಯರು ಹೇಳಿರ್ತಕ್ಕಂಥ ಒಂದು ಸಮಯದ ಒಂದು ಎಷ್ಟು ವರ್ಷ ಅಥವಾ ಎಷ್ಟು ತಿಂಗಳಿಗೆ ತಗೋಬೇಕು ಅಂತ ಹೇಳಿರ್ತಾರೆ, ಆ ರೀತಿ ಅದು ಸರಿಯಾದಂಥ ಪ್ರಮಾಣದಲ್ಲಿ ಸರಿಯಾದಂಥ ಸಮಯದಲ್ಲಿ ದಿನಕ್ಕೆ ಎಷ್ಟು ತಗೋಬೇಕು ಆ ಪ್ರಮಾಣದಲ್ಲಿ ತಗೊಂಡು ಸರಿಯಾದಂಥ ವರ್ಷಗಳಿರ್ಬೋದು ಅದನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಚಿಕಿತ್ಸೆಗೆ ಯಶಸ್ವಿಯಾಗಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಉಳಿತದೆ. ನಮ್ಮ ದೇಶದಲ್ಲಿ ಅಥವಾ ಇದರ ಒಂದು ಡೆವಲಪಿಂಗ್ ದೇಶಗಳಲ್ಲಿ ನಾವೇನು ನೋಡ್ತಿರ್ತೀವಿ ಹೆಚ್ಚಿನ ಪ್ರಮಾಣದಲ್ಲಿ, ಅಥವಾ ಗ್ರಾಮೀಣ ಭಾಗಗಳಲ್ಲಿ ಏನು ಫಿಟ್ಸಿನ ಪ್ರಮಾಣ ಹೆಚ್ಚಿಗೆ ಇದೆ, ಕಂಟ್ರೋಲ್ ಬರ್ತಿಲ್ಲ ಅನ್ನೋದಕ್ಕೆ ಮುಖ್ಯವಾದಂಥ ಒಂದು ಕಾರಣ ಏನಂತ ಹೇಳಿದ್ರೆ, ಈ ರೀತಿಯಾದಂಥ ಪೇಷಂಟ್ ಏನು ಬಳಲ್ತಿರ್ತಾರೆ ಅಪಸ್ಮರದಿಂದ, ಅವರು ಸರಿಯಾದಂಥ ಗುಳಿಗೆ ತೆಗೆದುಕೊಳ್ತಾ ಇರತಕ್ಕಂಥದ್ದು ಇರ್ಬೋದು, ಸರಿಯಾದಂಥ ಪ್ರಮಾಣದಲ್ಲಿ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು ಇರ್ಬೋದು, ಅಥವಾ ಎಷ್ಟು ದಿನಕ್ಕೆ ಈ ರೀತಿ ಎಷ್ಟು ದಿನದಲ್ಲಿ ಎಷ್ಟು ಬಾರಿ ಈ ರೀತಿ ತಗೋಬೇಕು ಅದನ್ನು ಮಾಡದೇ ಇರತಕ್ಕಂಥದ್ದು ಇರ್ಬೋದು, ಅಥವಾ ಎಷ್ಟು ತಿಂಗಳುಗಳ ಎಷ್ಟು ವರ್ಷಗಳು ಹೇಳಿದ್ರು ಅದನ್ನು ಪರಿಪಾಲಿಸದೇ ಇರ್ತಕ್ಕಂಥದ್ದು. ಈ ರೀತಿ ಸರಿಯಾದಂಥ ಚಿಕಿತ್ಸೆ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಒಂದು ಪೇಷಂಟ್ಗೆ ಮತ್ತೆ ಈ ರೀತಿ ಫಿಟ್ಸ್ ಕಂಟಿನ್ಯೂ ಆಗ್ತಿರ್ತಕ್ಕಂಥ ಸಂದರ್ಭ ಇರ್ತದೆ. ಇನ್ನು ಕೆಲವು ರೀತಿಯಾದಂಥ ಅಪಸ್ಮರ ನಾನು ಈಗಾಗಲೇ ಹೇಳಿದ ಹಾಗೆ ಸೆಕೆಂಡ್ರಿ ಅಪಸ್ಮರಗಳು ಅಂತ ಇರ್ತದೆ. ಅಂದರೆ ಮೆದುಳಿಗೆ ಯಾವುದೊಂದು ಇನ್ಫೆಕ್ಷನ್ ಆಗಿತ್ತು, ಅಥವಾ ಮೆದುಳಿಗೆ ಯಾವುದೊಂದು ಗಂಟಾಗಿತ್ತು, ಅಥವಾ ಮೆದುಳಿಗೆ ಪೆಟ್ಟಾಗಿತ್ತು. ಸೊ ಈ ರೀತಿ ಅದರ ಒಂದು ಕಾರಣ ಇದ್ದಂಥ ಸಂದರ್ಭದಲ್ಲಿ ಅವುಗಳಿಗೆ ಸರಿಯಾದಂಥ ಚಿಕಿತ್ಸೆಯನ್ನು ನೀಡ್ತು ಅಂತ ಹೇಳಿದ್ರೆ, ಅಥವಾ ಉದಾಹರಣೆಗೆ ಮೆನಿಂಜಿಯೋಮ ಅದೊಂದು ಬ್ರೈನ್ ಟ್ಯೂಮರ್ ಇತ್ತು ಅಂತ ಇಟ್ಕೊಳ್ಳಿ, ಆ ಒಂದು ಬ್ರೈನ್ ಟ್ಯೂಮರ್ ಏನೊಂದು ಆಪರೇಷನ್ ಮಾಡಿದಾಗ ತಾನೇ ಅದು ಕಂಟ್ರೋಲ್ ಬರ್ತದೆ. ಅಥವಾ ಯಾವುದೊಂದು ಇನ್ಫೆಕ್ಷನ್ ಆಗಿತ್ತು, ಟ್ಯೂಬರ್ಕ್ಯುಲೋಸಿಸ್ ಇನ್ಫೆಕ್ಷನ್, ಮೆದುಳಿಗೆ ಅದು TB ಅದು ಒಂದು ಗಂಟಾಗಿತ್ತು, ಅದನ್ನು ತೆಗೆದಂಥ ಸಂದರ್ಭದಲ್ಲಿ. ಸೊ ಅಥವಾ ಯಾವುದೋ ಒಂದು ವ್ಯಕ್ತಿಗೆ ಬೇರೆ ರೀತಿಯಾದಂಥ ಯಾವುದೋ ಇನ್ಫೆಕ್ಷನ್ ಆಗಿತ್ತು, ಮೆನಿಂಜೈಟಿಸ್ ಆಗಿತ್ತು ಅಥವಾ ಎನ್ಕೆಫಲೈಟಿಸ್ ಆಗಿತ್ತು, ಅದಕ್ಕೆ ಸರಿಯಾದಂಥ ಚಿಕಿತ್ಸೆ ನೀಡ್ತು ಅಂತ ಹೇಳಿದ್ರೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಬರ್ತದೆ. ಸಾಮಾನ್ಯವಾಗಿ ಈ ಒಂದು ಸಮಸ್ಯೆ ಗುಳಿಗೆ ಔಷಧಿಗಳಿಗೆ ಸ್ಪಂದಿಸೋದು ಬಹಳ ಹೆಚ್ಚು. ಸ್ಪಂದಿಸದೆ ಇರತಕ್ಕಂಥ ಒಂದು ಸಂದರ್ಭಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳ ಇದಕ್ಕೆ ಎಪಿಲೆಪ್ಸಿ ಆಪರೇಷನ್ ಕೂಡ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಪ್ರಚಲಿತವಾಗಿದೆ. ಇತ್ತೀಚೆಗೆ ನಮ್ಮ ದೇಶದಲ್ಲಿ ಕೂಡ ಸುಮಾರು ಸೆಂಟರ್ಗಳಲ್ಲಿ ಈ ಒಂದು ಅಪಸ್ಮರ ಅಥವಾ ಫಿಟ್ಸ್ಗೆ ಆಪರೇಷನ್ ಮೂಲಕ ಚಿಕಿತ್ಸೆ ನೀಡ್ತಾ ಇದ್ದೇವೆ. ಏನು ನಾವು ಇಂಟ್ರಾಕ್ಟಬಲ್ ಎಪಿಲೆಪ್ಸಿ ಅಂತ ಏನು ಕರಿತೇವೆ, ಅಂದರೆ ಸರಿಯಾದಂಥ ರೀತಿಯಲ್ಲಿ ಸರಿಯಾದಂಥ ಪ್ರಮಾಣದಲ್ಲಿ ಸರಿಯಾದಂಥ ಸಮಯದವರೆಗೂ ಗುಳಿಗೆ ಔಷಧಿಗಳು ಕೊಟ್ಟಂಥ ಸಂದರ್ಭದಲ್ಲಿ ಕೂಡ ಒಂದು ಪೇಷಂಟಿಗೆ
ಗುಣಮುಖ ಆಗದೇ ಮುಂದುವರಿತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇದಕ್ಕೆ ನಾನಾ ವಿಧವಾದಂಥ ಒಂದು ಶಸ್ತ್ರಚಿಕಿತ್ಸಾ ವಿಧಾನಗಳು ಕೂಡ ಇವತ್ತಿನ ದಿನಗಳಲ್ಲಿ ಲಭ್ಯವಿರ್ತದೆ. ಸೊ ಈ ಒಂದು ಶಸ್ತ್ರಚಿಕಿತ್ಸೆ ಮಾಡೋದ್ರ ಮೂಲಕನೂ ಈ ಒಂದು ಸಮಸ್ಯೆನ ಮೆದುಳಿನ ಶಸ್ತ್ರಚಿಕಿತ್ಸೆ ಮಾಡೋದ್ರ ಮೂಲಕನೂ ಈ ಒಂದು ಸಮಸ್ಯೆನ ಪರಿಹಾರ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಏನು ಪಡ್ತೇನೆ ಅಂತ ಹೇಳಿದ್ರೆ, ಅಪಸ್ಮರ ಅಂತಕ್ಕಂಥದ್ದು ಒಂದು ಮೆದುಳಿನಲ್ಲಿ ಆಗ್ತಕ್ಕಂಥ ಒಂದು ಏರುಪೇರು ಅಥವಾ ಸಮಸ್ಯೆಯಿಂದ ಮೆದುಳಿನಲ್ಲಿ ಒಂದು ಕ್ರಿಯೆಯಲ್ಲಿ ಆಗ್ತಕ್ಕಂಥ ಒಂದು ಏರುಪೇರಿನಿಂದ ಉದ್ಭವ ಆಗ್ತಕ್ಕಂಥ ಒಂದು ಕಾಯಿಲೆಯ ಪ್ರವೃತ್ತಿ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇದು ಯಾವುದೇ ರೀತಿಯಾದಂತಹ ಒಂದು ಗಾಳಿ, ಭೂತ, ಪ್ರೇತ ಅವುಗಳಿಂದ ಬರ್ತಕ್ಕಂಥದ್ದಲ್ಲ. ಸೊ ಈ ಒಂದು ಅಪಸ್ಮರ ಆದಂತಹ ವ್ಯಕ್ತಿಗೆ ಸರಿಯಾದಂಥ ಚಿಕಿತ್ಸೆ ನೀಡೋ ರೀತಿಯಿಂದ ಅದನ್ನು ಕಂಪ್ಲೀಟ್ಲಿ ಗುಣಪಡಿಸಬಹುದು. ಈ ಒಂದು ಅಪಸ್ಮರ ಅಂತ ವ್ಯಕ್ತಿ ಬಳಲ್ತಾ ಇದ್ದಾನೆ ಅಂತ ಹೇಳಿದ್ರೆ ಆತನಿಗೆ ನಾವು ಸಮಾಜದಿಂದ ದೂರ ಇಡಬೇಕು, ಆ ರೀತಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದು ಯಾವುದೇ ರೀತಿ ಅಂಟು ರೋಗ ಏನೂ ಅಲ್ಲ. ಅದು ಬಹಳ ಇಂಪಾರ್ಟೆಂಟ್. ಒಬ್ರಿಗೊಬ್ರು ಬಂದ್ಬಿಡುತ್ತೆ ಆ ರೀತಿ ಅನ್ನೋಂಥ ರೋಗ ಅಲ್ಲ. ಸಾಮಾನ್ಯವಾದಂಥ ವ್ಯಕ್ತಿ ಯಾವೊಂದು ರೀತಿಯಲ್ಲಿ ಸಮಾಜದಲ್ಲಿ ತನ್ನೆಲ್ಲ ದಿನನಿತ್ಯ ಕೆಲಸ ಕಾರ್ಯಗಳು ಮಾಡ್ಕೊಂಡಿರ್ತಾನೋ, ಅಪಸ್ಮರದಿಂದ ಬಳಲ್ತಿರ್ತಕ್ಕಂಥ ವ್ಯಕ್ತಿ ಕೂಡ ತನ್ನದೇ ಆದಂಥ ರೀತಿಯಲ್ಲಿ ಸಮಾಜದಲ್ಲಿ ನಾರ್ಮಲ್ ಆಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಮತ್ತು ಮಾಡಬೇಕು ಕೂಡ. ಎಲ್ಲ ರೀತಿಯಾದಂಥ ಕೆಲಸ ಕಾರ್ಯಗಳನ್ನ ಆ ವ್ಯಕ್ತಿ ಕೂಡ ಮಾಡಬಹುದು. ಆದರೆ ಕೆಲವೊಂದು ಮುನ್ನೆಚ್ಚರಿಕೆ ತಗೋಬೇಕಾಗ್ತದೆ. ಬಹಳ ಬೆಂಕಿದ್ದ ಕಡೆಗಳಲ್ಲಿ ಹೋಗ್ತಕ್ಕಂಥದ್ದು ಅಥವಾ ಅತಿಯಾದಂಥ ಒಂದು ಬಿಲ್ಡಿಂಗ್ಗಳಲ್ಲಿ ಮೇಲೆ ನಿಂತ್ಕೊಂಡು ಯಾರ ಜೊತೆ ಇಲ್ಲದೆ ಇದ್ದಾಗ ನಿಂತ್ಕೊಳ್ಳೋದು, ಈ ರೀತಿ ಮಾಡ್ತಕ್ಕಂಥದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಕ್ಕಂಥದ್ದು ಉತ್ತಮ. ಇವುಗಳು ಬಿಡ್ತು ಅಂತ ಹೇಳಿದ್ರೆ ಸಾಮಾನ್ಯವಾದಂಥದ್ದು ಎಲ್ಲ ರೀತಿಯಾದಂಥ ಒಂದು ತಮ್ಮ ಕೆಲಸ ಕಾರ್ಯಗಳನ್ನು ತೋರಿಸ್ಕೊಂಡು ನಾರ್ಮಲ್ ಆಗಿ ಜೀವನ ಕೂಡ ಮಾಡ್ಬೋದು. ಮತ್ತು ಇನ್ನೊಂದು ಮುಖ್ಯವಾದಂಥ ವಿಷಯ ಹೇಳಬಯಸಿದ್ದು ಅಂತ ಹೇಳಿದ್ರೆ, ಯಾವುದೇ ಒಂದು ಈ ರೀತಿ ವ್ಯಕ್ತಿಗಳು ತೊಂದರೆ ಬಳಲ್ತಿದ್ದಂಥ ಸಂದರ್ಭದಲ್ಲಿ ಸರಿಯಾದಂಥ ಗುಳಿಗೆಗಳು ಸರಿಯಾದಂಥ ಸಮಯದಲ್ಲಿ ಸರಿಯಾದಂಥ ಪ್ರಮಾಣದಲ್ಲಿ ಎಷ್ಟು ದಿನಗಳ ಅವಶ್ಯಕತೆ ಇರ್ತದೆ, ಎಷ್ಟು ವರ್ಷಗಳ ಅವಶ್ಯಕತೆ ಇರ್ತದೆ, ಅದನ್ನು ಪೂರ್ತಿ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಇದನ್ನು ಸರಿಪಡಿಸೋದಕ್ಕೆ ಸಾಧ್ಯ ಆಗ್ತದೆ. ಇವು ಅಪಸ್ಮರದ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳನ್ನು ನೀಡಿದ್ದೇನೆ. ಹೆಚ್ಚಿನ ಜನರ ಅವಶ್ಯಕತೆ ಇದ್ದರೆ ತಂದೆ ಆದಂಥ ಲಿಂಕ್ಸ್ ಇರ್ತವೆ, ಅವುಗಳ ಮೂಲಕ ಕೂಡ ನಾವು ನೋಡ್ಬೋದು. ರೀತಿಯಲ್ಲೂ ಇರ್ತದೆ. ಇದು ಜನರಲೈಸ್ಡ್ ಟೋನಿಕ್ ಸೀಜರ್ಸ್ ಅಂತ ಕರಿತೇವೆ, ಅಥವಾ ಒಂದು ಪಾರ್ಷಿಯಲ್ ಸೀಜರ್ಸ್ ಅಂತ ಕರಿತೇವೆ. ಮಿಕ್ಕುಳಿದ ಹಾಗೆ ಕೆಲವೊಂದು ವಿಶೇಷ ರೀತಿಯಾದಂಥ ಒಂದು ಎಪಿಲೆಪ್ಸಿ ಅಥವಾ ಅಪಸ್ಮರಗಳು ಇರ್ತವೆ. ಇವುಗಳಲ್ಲಿ ಕೆಲವೊಂದು ಹೇಳೋದೇ ಆಯಿತು ಅಂತ ಹೇಳಿದ್ರೆ, ಹಾಟ್ ವಾಟರ್ ಸೀಜರ್ ಅಂತ ಬಿಸಿ ನೀರಿನ ಒಂದು ಫಿಟ್ಸ್ ಅಂತ ಕರಿತೇವೆ, ಅಥವಾ ಈಟಿಂಗ್ ಸೀಜರ್ಸ್ ಅಂತ ಅಂದರೆ ಊಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಒಂದು ಅಪಸ್ಮರ ಇರ್ಬೋದು. ಅಥವಾ ಕೆಲವೊಂದು ಸ್ಪೆಷಲೈಸ್ಡ್ ಅಪಸ್ಮರಗಳು ಅಂತ ಹೇಳಿದ್ರೆ ಚೈಲ್ಡ್ಹುಡ್ ಸೀಜರ್ಸ್ ಅಂತ ಹೇಳಿ ಮಕ್ಕಳುಗಳಲ್ಲಿ ಕಂಡು ಬರ್ತಕ್ಕಂಥ ಫಿಟ್ಸ್ ಇರ್ಬೋದು, ಅಥವಾ ಎಲ್ಡರ್ಲಿ ಎಪಿಲೆಪ್ಸಿ ಅಂತ ಹೇಳಿ ಅಂದರೆ ವಯಸ್ಸಾದರಲ್ಲಿ ಕಂಡು ಬರ್ತಕ್ಕಂಥ ಫಿಟ್ಸ್ ಇರ್ಬೋದು, ಅಥವಾ ಒಂದು ಗರ್ಭಿಣಿ ಸ್ತ್ರೀಯಲ್ಲಿ ಆಗ್ತಕ್ಕಂಥ ಒಂದು ಫಿಟ್ಸ್ ಇರ್ಬೋದು, ಅದನ್ನ ಇರತಕ್ಕಂಥದ್ದು ಇರ್ಬೋದು. ಅಥವಾ ಕೆಲವೊಂದು ಹೆಣ್ಮಕ್ಳಲ್ಲಿ ಈ ಒಂದು ಡೆಲಿವರಿ ಆದಮೇಲೆ ಕೆಲವೊಂದು ಕಾರಣಗಳಿಂದ ಈ ರೀತಿ ಫಿಟ್ಸ್ ಬರ್ತಕ್ಕಂಥ ಸಂದರ್ಭಗಳು ಇರುತ್ತೆ. ಇವೆಲ್ಲ ವಿಶೇಷವಾದಂಥ ಕೆಲವೊಂದು ಅಪಸ್ಮರದ ಬೇರೆ ರೀತಿಗಳು. ಈ ಒಂದು ಯಾವುದೋ ಒಂದು ವ್ಯಕ್ತಿಗೆ ಅಪಸ್ಮರ ಉಂಟಾದಾಗ ಆಗ್ತಕ್ಕಂಥ ಚಿಹ್ನೆಗಳು ಏನು, ಅದು ಯಾವೊಂದು ಅಪಸ್ಮರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಉದಾಹರಣೆಗೆ ನಾವೀಗ ಜನರಲೈಸ್ ಟೋನಿಕ್ ಸೀಜರ್ಸ್ ಅಂತ ಏನು ಸಾಮಾನ್ಯವಾಗಿ 45% ನಾವು ಏನು ನೋಡ್ತೇವೆ, ಇವುಗಳಲ್ಲಿ ಏನಾಗಿರ್ತದೆ ಅಂದ್ರೆ ಯಾವುದೋ ಒಂದು ವ್ಯಕ್ತಿ ಚಲೋನೇ ಇರ್ತಾನೆ, ನೋಡ್ತಿರ್ತಾನೆ, ಮಾತಾಡ್ತಿರ್ತಾನೆ, ಅಕಸ್ಮಾತ್ ಆಗಿ ಏಕದಮ್ಮಾಗಿ ಈ ವ್ಯಕ್ತಿ ಅನ್ಕಾನ್ಶಿಯಸ್ ಆಗ್ತಾನೆ, ಎಚ್ಚರ ತಪ್ಪಿ ಕಣ್ಣಿನ ಗುಡ್ಡೆಗಳು ಮೇಲ್ ಮಾಡ್ತಕ್ಕಂಥದ್ದು, ಬಾಯಿನಲ್ಲಿ ಬುರುಗು ಬರ್ತಕ್ಕಂಥದ್ದು, ಕೈಕಾಲುಗಳನ್ನ ಸತತವಾಗಿ ಅದರಿಸ್ತಿರ್ತಕ್ಕಂಥದ್ದು. ಅದೇ ಒಂದು ಸಂದರ್ಭದಲ್ಲಿ ಅದೊಂದು ವ್ಯಕ್ತಿ ಮಲ ಮತ್ತು ಮೂತ್ರದ ವಿಸರ್ಜನೆ ಕೂಡ ಮಾಡ್ಕೋಬಹುದಾಗ್ತದೆ, ಅಥವಾ ನಾಲಿಗೆನ ಒಂದು ಕಡ್ಕೊಂಡು ಬಾಯಲ್ಲಿ ರಕ್ತ ಕೂಡ ಬರ್ತಕ್ಕಂಥದ್ದು ಇರ್ತದೆ. ಈ ಒಂದು ಆಕ್ಟಿವಿಟಿ ಕೆಲವೊಂದು ಕ್ಷಣಗಳಲ್ಲಿ ಆ ಒಂದು ಪೇಷಂಟ್ಗಳಲ್ಲಿ ಕೆಲವು ಸೆಕೆಂಡ್ಗಳಿರ್ಬೋದು, ಕೆಲವು ನಿಮಿಷಗಳಿರ್ಬೋದು, ಆದ ನಂತರ ತನ್ನಿಗೆ ತಾನೇ ಬಂದಾಗಿ ಮತ್ತೆ ಸ್ವಲ್ಪ ಸಮಯದ ನಂತರ ವ್ಯಕ್ತಿ ಎಚ್ಚರ ಆಗ್ತಾನೆ. ಎಚ್ಚರ ಆದಂಥ ಸಂದರ್ಭದಲ್ಲಿ ಮತ್ತೆ ಆ ವ್ಯಕ್ತಿ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು, ಅಥವಾ ತಲೆನೋವು ಇರ್ಬೋದು, ಅಥವಾ ವಾಂತಿ ಆಗಿರ್ಬೋದು, ಮತ್ತೆ ಇತರೆ ಸಮಸ್ಯೆಗಳು ಆ ವ್ಯಕ್ತಿಗೆ ಇರ್ಬೋದು, ಅಥವಾ ಪೂರ್ತಿ ನಾರ್ಮಲ್ ಆಗಿ ಎಚ್ಚರ ಕೂಡ ಆಗ್ತಕ್ಕಂಥದ್ದು. ಇದು ಒಂದು ರೀತಿಯಾದಂಥ ಅಪಸ್ಮರ ನಾವು ಸಾಮಾನ್ಯವಾಗಿ ನೋಡ್ತೇವೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ. ಕೆಲವು ಉದಾಹರಣೆಗೆ ಹೇಳೋದು ಅಂತ ಹೇಳಿದ್ರೆ, ಯಾವುದೋ ಒಂದು ವ್ಯಕ್ತಿ ಜೊತೆ ತಾವು ಮಾತಾಡ್ತಿರ್ತೀವಿ,
ಏಕದಮ್ ಆ ವ್ಯಕ್ತಿ ದೃಷ್ಟಿ ನೋಡ್ತಿರ್ತಾನೆ ಮತ್ತು ಟೋಟಲಿ ಸರೌಂಡಿಂಗ್ ಇಂದ ಹೊರಗೆ ಹೋಗ್ಬಿಡ್ತಾನೆ. ಅಂದ್ರೆ ಕೆಲವೊಂದು ಕ್ಷಣಗಳ ಆ ವ್ಯಕ್ತಿಗೆ ಯಾವುದೇ ಒಂದು ಸ್ಪಂದನ ಆಗೋದೇ ಇಲ್ಲ. ಇನ್ನೊಂದು ಕೆಲವು ಸಂದರ್ಭಗಳಲ್ಲಿ ಯಾವುದೋ ಒಂದು ವ್ಯಕ್ತಿ ನಡೆದು ಹೋಗ್ತಿರ್ತಾನೆ, ಕೆಲವೊಂದು ಕ್ಷಣ ನಿಂತ್ಕೊಂಡ್ಬಿಡ್ತಾನೆ, ಅಲ್ಲೇ ಏನು ಮೂವ್ಮೆಂಟ್ ಆಗೋದಿಲ್ಲ, ಮತ್ತೆ ಮರುಕಳಿಸ್ತಕ್ಕಂಥದ್ದು, ನಾರ್ಮಲ್ ಆಗ್ತಕ್ಕಂಥದ್ದು. ಇದು ಒಂದು ರೀತಿಯಾದಂಥ ಒಂದು ಅಪಸ್ಮಾರ ಎಪಿಲೆಪ್ಸಿ. ಇನ್ನು ಕೆಲವೊಂದು ರೀತಿಯಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಶರೀರದ ಯಾವುದೇ ಒಂದು ಭಾಗ ಇರ್ಬೋದು, ಆ ಒಂದು ವ್ಯಕ್ತಿಗೆ ಎಚ್ಚರ ತಪ್ಪಿಲ್ಲದೆ ಇರ್ಬೋದು, ಪೂರ್ತಿ ಕಾನ್ಶಿಯಸ್ ಎಚ್ಚರ ಇರ್ಬೋದು, ಅಥವಾ ಮುಖದ ಒಂದು ಭಾಗ ಅದರ ಮೂವ್ಮೆಂಟ್ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ ಕೈಯಿನ ಒಂದು ಭಾಗದಲ್ಲಿ ಅದರ್ತಕ್ಕಂಥದ್ದು, ಕಾಲಿನ ಒಂದು ಭಾಗದಲ್ಲಿ ಅದರ್ತಕ್ಕಂಥದ್ದು, ಇವುಗಳಾಗಿ ಸ್ವಲ್ಪ ಸಮಯದ ನಂತರ ಮತ್ತೆ ನಾರ್ಮಲ್ ಸ್ಥಿತಿಗೆ ಹೋಗ್ತಕ್ಕಂಥದ್ದು. ಇದು ಒಂದು ರೀತಿ. ಈ ರೀತಿ ನಾನಾ ವಿಧವಾದಂಥ ಎಪಿಲೆಪ್ಸಿಗಳಿದೆ. ಈಗಾಗಲೇ ಹೇಳಿದಾಗೆ ಹಾಟ್ ವಾಟರ್ ಎಪಿಲೆಪ್ಸಿ ಅನ್ನೋದು ದಕ್ಷಿಣ ಭಾರತದಲ್ಲಿ ಕೆಲವೊಂದು ನಾವು ನೋಡ್ತಿರ್ತೇವೆ. ಇದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಯಾವುದೋ ಒಂದು ವ್ಯಕ್ತಿಗೆ ಬಿಸಿ ನೀರನ್ನ ತಲೆ ಮೇಲೆ ಹಾಕೊಂಡು ಸ್ನಾನ ಮಾಡಿದಾಗ ಏಕದಮ್ ಆ ವ್ಯಕ್ತಿಗೆ ಫಿಟ್ಸ್ ಬರ್ತಕ್ಕಂಥದ್ದು. ಇದನ್ನು ಹಾಟ್ ವಾಟರ್ ಎಪಿಲೆಪ್ಸಿ. ಸಾಕಷ್ಟು ಪ್ರಮಾಣದಲ್ಲಿ ಇದನ್ನು ನೋಡಿ, ಇದು ಒಂದು ವಿಶೇಷವಾದಂಥ ರೀತಿಯಾದಂಥ ಎಪಿಲೆಪ್ಸಿ. ಸೊ ಈ ಒಂದು ಯಾವುದೋ ಒಂದು ವ್ಯಕ್ತಿ, ಯಾವುದೋ ಒಂದು ಮನುಷ್ಯನಿಗೆ ಈ ರೀತಿ ಸಮಸ್ಯೆಗಳು ಇದೆ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಇದಕ್ಕೆ ತಂದೆ ಆದಂಥ ಕೆಲವು ಇನ್ವೆಸ್ಟಿಗೇಷನ್ಗಳು ಮಾಡಬೇಕಾಗುತ್ತೆ, ಪರೀಕ್ಷಾ ವಿಧಾನಗಳನ್ನು ಅನುಸರಿಸಬೇಕಾಗ್ತದೆ. ಮಾಡೋದ್ರಿಂದ ಈ ಒಂದು ವ್ಯಕ್ತಿಗೆ ಇದು ಕನ್ಫರ್ಮ್ ಮಾಡಬೇಕಾಗುತ್ತೆ ಚಿಕಿತ್ಸೆ ನೀಡೋಕ್ಕಿಂತ ಮುಂಚೆ. ಈ ಒಂದು ಕಾಯಿಲೆಗೆ ಮಾಡಲೇಬೇಕಾಗಿರತಕ್ಕಂಥ ಚಿಕಿತ್ಸಾ ಇನ್ವೆಸ್ಟಿಗೇಷನ್ ಏನೇನು ಅಂತ ಹೇಳಿದೆ, ಆ ವ್ಯಕ್ತಿಗೆ ಸ್ಕ್ಯಾನಿಂಗ್ ಅವಶ್ಯಕತೆ ಬರ್ಬೋದು, ಮೆದುಳಿನ ಒಂದು ಸ್ಕ್ಯಾನ್ ಅವಶ್ಯಕತೆ ಬರ್ಬೋದು. ಅದು ಮೆದುಳಿನ CT ಸ್ಕ್ಯಾನ್ ಆಗಿರ್ಬೋದು, ಅಥವಾ ಮೆದುಳಿನ MRI ಸ್ಕ್ಯಾನ್ ಆಗಿರ್ಬೋದು, ಅಥವಾ ಮುಂದುವರೆದ ಒಂದು EEG ಅಂತ ಹೇಳಿ, ಒಂದು ಎಲೆಕ್ಟ್ರೋಎನ್ಸೆಫೆಲೋಗ್ರಾಮ್ ಅಂತ ಹೇಳಿ, ಇದು ಒಂದು ಪರೀಕ್ಷೆಯ ಒಂದು ಅವಶ್ಯಕತೆ ಇರ್ತದೆ. ಇದು ಸ್ಪೆಸಿಫಿಕ್ ಪರೀಕ್ಷೆ ಈ ಒಂದು ಕಾಯಿಲೆಗೆ, ಅದು ಮಾಡ್ತಕ್ಕಂಥ ಅವಶ್ಯಕತೆ ಕಂಡು ಬರ್ಬೋದು. ಅಥವಾ ಕೆಲವೊಂದು ರಕ್ತದ ಪರೀಕ್ಷೆಗಳು ಕೂಡ ಅವಶ್ಯಕತೆ ಕಂಡು ಬರ್ಬೋದು. ಸೊ ಈ ರೀತಿಯಾದಂಥ ಕೆಲವು ಪರೀಕ್ಷೆಗಳು ಮಾಡಿ ಈ ಒಂದು ವ್ಯಕ್ತಿಗೆ ಇದೇ ರೀತಿಯಾದಂಥ ಒಂದು ಅಪಸ್ವರ ಅಥವಾ ಫಿಟ್ಸ್ ಅನ್ನೋದು ಕನ್ಫರ್ಮ್ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದಂಥ ಚಿಕಿತ್ಸಾ ವಿಧಾನಗಳು ಇರ್ತದೆ. ನಾನೀಗಾಗಲೇ ಹೇಳಿದಾಗೆ ವಿಧವಾದಂಥ ಅಪಸ್ಮರಗಳು ಇರ್ತವೆ. ಈ ಒಂದು ವಿಧವಾದಂಥ ಅಪಸ್ಮರಗಳಿಗೆ ಬೇರೆ ಬೇರೆ ರೀತಿಯಾದಂಥ ಚಿಕಿತ್ಸಾ ವಿಧಾನಗಳಿರ್ತದೆ. ಅಂದರೆ ಚಿಕಿತ್ಸೆಗಳು, ಗುಳಿಗೆಗಳು, ಬೇರೆ ಬೇರೆ ಗುಳಿಗೆಗಳು ಇರ್ತವೆ. ಆ ಒಂದು ಪರ್ಟಿಕ್ಯುಲರ್ ಗುಳಿಗೆ ಔಷಧಿಗಳನ್ನ ಸರಿಯಾದ ಪ್ರಮಾಣದಲ್ಲಿ ತೂಕಕ್ಕೆ ಅನುಗುಣವಾಗಿ ಸರಿಯಾದ ರೀತಿಯಲ್ಲಿ, ಅಂದರೆ ದಿನಕ್ಕೆ ಎಷ್ಟು ರೀತಿ ತೆಗೆದುಕೊಳ್ಬೇಕು ಅನ್ನೋದನ್ನ ಸರಿಯಾಗಿ ತೆಗೆದುಕೊಂಡು, ಮತ್ತೆ ಸರಿಯಾದ ಡ್ಯೂರೇಷನ್ ಎಷ್ಟು ದಿನ ತೆಗೆದುಕೋಬೇಕು ಅನ್ನೋದನ್ನ ಸರಿಯಾದ ಪಾಲನೆ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಈ ಒಂದು ಅಪಸ್ಮರಕ್ಕೆ ಪೂರ್ತಿಯಾದಂಥ ಒಂದು ಗುಣಮುಖ ನೀಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಸಾಮಾನ್ಯವಾಗಿ ಏನು ನೋಡ್ತಿರ್ತೇವೆ ಅಂತ ಹೇಳಿದ್ರೆ, ಸರಿಯಾದ ಇದು ಮತ್ತೆ ಮರುಕಳಿಸ್ತಿರ್ತಕ್ಕಂಥದ್ದು ಬಹಳ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಸಮಸ್ಯೆ ಇರಲಿಲ್ಲ. ಇದಕ್ಕೆ ತಂದೆ ಆದಂಥ ಕಾರಣಗಳಿರ್ತದೆ. ಯಾವುದೇ ಒಂದು ವ್ಯಕ್ತಿ ಈ ರೀತಿ ಬಳಲ್ತಿದ್ದಂಥ ವ್ಯಕ್ತಿಗೆ ಸರಿಯಾದಂಥ ಗುಳಿಗೆ ಇಲ್ಲದೆ ಇರ್ಬೋದು, ಅಥವಾ ಸರಿಯಾದಂಥ ಪ್ರಮಾಣದಲ್ಲಿ ತಗೊಳ್ತಾ ಇರ್ಬೋದು, ಅಥವಾ ಎಷ್ಟು ದಿನ ಹೇಳೈತಿ ಆ ಒಂದು ದಿನಗಳು ತೆಗೆದುಕೊಳ್ಳದೆ ಬಂದ್ ಮಾಡಿದಾಗ ಮತ್ತೆ ಇದು ಅಪಸ್ಮರ ಮರುಕಳಿಸ್ತದೆ. ಸಾಮಾನ್ಯವಾಗಿ ಈ ಒಂದು ಸಮಸ್ಯೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಗುಳಿಗೆಗಳು ತೆಗೆದುಕೊಳ್ಳುವಂತಹ ಒಂದು ಡ್ಯೂರೇಷನ್ ಏನಿದೆ, ದಿನಗಳೇನಿದೆ, ಅವು ಹೆಚ್ಚಿಗೆ ಇರ್ತದೆ. ಕೆಲವು ತಿಂಗಳುಗಳಿರ್ಬೋದು ಅಥವಾ ಕೆಲವು ವರ್ಷಗಳಿರ್ಬೋದು. ಆ ಒಂದು ಪ್ರಮಾಣನ ಆ ಒಂದು ಡ್ಯೂರೇಷನ್ ಕಂಪ್ಲೀಟ್ ಮಾಡಬೇಕಾಗ್ತದೆ. ಅವಾಗ ಇದನ್ನ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಮುಖ್ಯವಾಗಿ ಈ ನಾವು ಏನು ಕಾಂಪ್ಲಿಯನ್ಸ್ ಇಲ್ಲ ಅಂತ ಏನು ಕರಿತೇವೆ, ಸರಿಯಾದ ಪ್ರಮಾಣ ತಗೊಂಡಿಲ್ಲ ಅಂತ ಏನು ಕರಿತೇವೆ, ಇದು ಮಧ್ಯದಲ್ಲಿ ಬಂದ್ ಮಾಡ್ತಕ್ಕಂಥದ್ದು ಪ್ರವೃತ್ತಿ ಇರ್ತಕ್ಕಂಥದ್ದು. ಇವಾಗ ಆ ರೀತಿ ಬಂದ್ ಮಾಡಿ ಪೂರ್ತಿ ಒಂದು ಡ್ಯೂರೇಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಅದನ್ನ ಟ್ರೀಟ್ಮೆಂಟ್ ಗ್ಯಾಪ್ ಅಂತ ಕರಿತೀವಿ. ಮತ್ತೆ ಮರುಕಳಿಸ್ತಾ ಇರುತ್ತೆ ಫಿಟ್ಸ್. ಇದು ಈ ಒಂದು ಟ್ರೀಟ್ಮೆಂಟ್ ಫೇಲ್ಯೂರ್ಗೆ ಮುಖ್ಯವಾದಂಥ ಕಾರಣ ಆಗುತ್ತೆ. ಸೊ ಯಾವುದೇ ಒಂದು ವ್ಯಕ್ತಿ ಈ ರೀತಿ ಒಂದು ಕಾಯಿಲೆಯಿಂದ ಬಳಲ್ತಿದ್ದಾಗ ಅದನ್ನ ಸರಿಯಾದಂಥ ರೀತಿಯಲ್ಲಿ 7 ದಿನಗಳು ಪೂರ್ತಿಯಾಗಿ ತೆಗೆದುಕೊಳ್ಬೇಕಾಗ್ತದೆ. ಇನ್ನು ಹೆಚ್ಚಿನದಾಗಿ ಇನ್ನು ಮುಂದುವರೆದು ಹೇಳೋದಾಯ್ತು ಅಂತ ಹೇಳಿದ್ರೆ, ಈಗ ವಿಧಗಳೇನೇನಿದೆ, ಕಾರಣಗಳೇನು ಅಪಸ್ಮರಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಲಿಕ್ಕೆ ಬರ್ತದೆ. ಸಾಮಾನ್ಯವಾಗಿ ನಾವು ಅಪಸ್ಮರ ಅಂದಾಗ 2 ರೀತಿಯಾದಂತಹ ಒಂದು ಫಿಟ್ಸಿನ ವ್ಯವಸ್ಥೆ ಇದೆ ಅಂತ ಹೇಳ್ತೀವಿ. ಒಂದಕ್ಕೆ ಇಡಿಯೋಪಥಿಕ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಸೆಕೆಂಡ್ರಿ ಅಂತ ಕರಿತೀವಿ. ಇಡಿಯೋಪಥಿಕ್ ಅನ್ನೋ ಒಂದು ಸೀಜರ್ ಆಲ್ಮೋಸ್ಟ್ ಒಂದು 70 ಭಾಗ ನಾವೇನು ನೋಡ್ತೀವಿ, ಇದನ್ನ ಇಡಿಯೋಪಥಿಕ್ ಅನ್ನೋ ಒಂದು ಕ್ಯಾಟಗರಿನಲ್ಲಿ ನಾವು ಶೇಖರಣೆ ಮಾಡ್ತೇವೆ. ಇದಕ್ಕೆ ಕೆಲವೊಂದು ಪರೀಕ್ಷೆಗಳು ಮಾಡಿ ನೋಡಿದಾಗ ಇದೇ ಪರ್ಟಿಕ್ಯುಲರ್ ಖಚಿತವಾದಂಥ ನಿಖರವಾದಂತಹ ಕಾರಣ ಅನ್ನೋದು ಪತ್ತೆ ಆಗೋದಕ್ಕೆ ಸಾಧ್ಯ ಆಗಿರೋದಿಲ್ಲ.
ಇನ್ನು ಎರಡನೇ ರೀತಿಯಲ್ಲಿ ಏನು ಸೆಕೆಂಡರಿ ಎಪಿಲೆಪ್ಸಿ ಅಂತ ಕರಿತೀವಿ, ಇದಕ್ಕೆ ತನ್ನದೇ ಆದಂತಹ ಕೆಲವೊಂದು ಪರ್ಟಿಕ್ಯುಲರ್ ಕಾರಣಗಳು ಉಳಿತವೆ. ಇವುಗಳು ಕೂಡ ನಾನಾ ಬಗೆಯಾದಂತಹ ಸಮಸ್ಯೆಗಳಿರ್ಬೋದು. ಇನ್ಫೆಕ್ಷನ್ ಇರ್ಬೋದು, ಅಥವಾ ಟ್ಯೂಮರ್ ಇರ್ಬೋದು, ಅಥವಾ ಇನ್ಫ್ಲಮೇಟರಿ ಇರ್ಬೋದು, ಅಥವಾ ತಲೆ ಪೆಟ್ಟಾಗಿರ್ಬೋದು, ಮತ್ತು ಇತರೆ ಕಾರಣಗಳು ಕೂಡ ಇರ್ಬೋದು. ಇನ್ಫೆಕ್ಷನ್ ಅಲ್ಲಿ ಸಾಮಾನ್ಯವಾಗಿ ನಾವೇನು ನೋಡ್ತೀವಿ, ಕೆಲವೊಂದು ಇನ್ಫೆಕ್ಷನ್ ನೋಡ್ತೇವೆ. ಮೆದುಳಿನ ಒಂದು TB ಸಮಸ್ಯೆ ಇರ್ಬೋದು, ಅಥವಾ ಮೆದುಳಿನ ಒಂದು ವೈರಸ್ ಇನ್ಫೆಕ್ಷನ್ ಇರ್ಬೋದು, ಅಥವಾ ಮೆದುಳಿನ ಒಂದು ಕ್ರಿಮಿ ಏನು NCC ಅಂತ ಕರಿತೀವಿ, ನ್ಯೂರೋಸಿಸ್ಟಿಕ್ ಸರ್ಕೋಸಿಸ್ ಅಂತೇಳಿ, ಅವು ಆ ಒಂದು ಸಮಸ್ಯೆಯಿಂದ ಮೆದುಳಿಗೆ ತೊಂದರೆ ಆಗಿ ವ್ಯಕ್ತಿಗೆ ಫಿಟ್ಸ್ ಬರ್ತಕ್ಕಂಥ ಸಾಧ್ಯತೆ ಇರ್ಬೋದು. ಅಥವಾ ಸಾಮಾನ್ಯವಾಗಿ ಏನು ಮೆದುಳಿನಲ್ಲಿ ಕೆಲವೊಮ್ಮೆ ರಕ್ತಸ್ರಾವ ಉಂಟಾದಾಗ, ಮೆದುಳಿನ ರಕ್ತ ಸಂಚಾರ ಏರುಪೇರು ಉಂಟಾದಾಗ, ಅಥವಾ ಮೆದುಳಿಗೆ ಏನಾದರೂ ಗಂಟುಗಳಿದ್ದಾಗ, ಟ್ಯೂಮರ್ ಉಂಟಾದಾಗ, ಅದು ಬಿನೈನ್ ಟ್ಯೂಮರ್ ಇರ್ಬೋದು ಅಥವಾ ಕ್ಯಾನ್ಸರ್ ಟ್ಯೂಮರ್ ಇರ್ಬೋದು, ಇವುಗಳಾದಂಥ ಸಂದರ್ಭದಲ್ಲಿ ಕೂಡ ವ್ಯಕ್ತಿಗೆ ಫಿಟ್ಸ್ ಆಗಿರ್ತಕ್ಕಂಥ ಒಂದು ಸಂದರ್ಭ ಚಾನ್ಸಸ್ ಇರ್ತದೆ. ಇವುಗಳು ಬಿಟ್ಟು ನಾವೇನು ತಲೆಗೆ ಪೆಟ್ಟು ಆದಂಥ ಸಂದರ್ಭ, ಮೆದುಳಿಗೆ ಪೆಟ್ಟಾದಂಥ ಸಂದರ್ಭದಲ್ಲಿ, ಅದು ರಸ್ತೆ ಅಪಘಾತ ಇರ್ಬೋದು, ಬಿದ್ದಿರ್ಬೋದು, ಹೊಡೆದಾಟದ ತಲೆ ಪೆಟ್ಟಾಗಿರ್ಬೋದು, ಈ ರೀತಿ ಆದಂಥ ಸಂದರ್ಭದಲ್ಲಿ ಮೆದುಳಿಗೆ ಪೆಟ್ಟಾದಾಗ ಕೂಡ ಫಿಟ್ಸ್ ಬರ್ತದೆ. ಇವೆಲ್ಲವೂ ಒಟ್ಟಾರೆಯಾಗಿ ಸೆಕೆಂಡರಿ ಸೀಜರ್ಸ್ ಅಂತ ಕರಿತೇವೆ. ಸೊ ಈ ಒಂದು ಸೆಕೆಂಡರಿ ಸೀಜರ್ಸ್ ಅನ್ನೋದೇನಾದರೂ ವ್ಯಕ್ತಿಗೆ ಕನ್ಫರ್ಮ್ ಆಯಿತು ಅಂತ ಹೇಳಿದ್ರೆ, ಆ ಒಂದು ಪ್ರೈಮರಿ ಕಾಸ್ ಏನಿದೆ, ಆ ಒಂದು ಫಿಟ್ಸ್ ಬಂದಿರತಕ್ಕಂಥ ಸಮಸ್ಯೆ ಏನಿದೆ, ಕಾರಣ ಏನಿದೆ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಇದನ್ನು ಪೂರ್ತಿಯಾಗಿ ಗುಣಮುಖ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಹೇಳೋದಾಯ್ತು ಅಂತ ಹೇಳಿದ್ರೆ, ಯಾವುದೇ ಒಂದು ವ್ಯಕ್ತಿಗೆ ಮೆದುಳಿನ ಒಂದು TB ಆಗಿತ್ತು ಅಂತ ಇಟ್ಕೊಳ್ಳಿ. ಆ TBಗೆ ಸರಿಯಾದಂಥ ಟ್ರೀಟ್ಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಪೂರ್ತಿಯಾಗಿ ಗುಣಮುಖ ಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಥವಾ ಮೆದುಳಿನ ಯಾವುದೋ ಒಂದು ಗಂಟಾಗಿತ್ತು, ಬಿನೈನ್ ಗಂಟಾಗಿತ್ತು, ಮೆನಿಂಜಿಯಮ್ ಅದನ್ನೇನು ಕರೀತೇವೆ, ಆ ರೀತಿ ಟ್ಯೂಮರ್ ಕಂಡು ಬಂದ ಸಂದರ್ಭದಲ್ಲಿ ಅದನ್ನು ಟ್ಯೂಮರ್ಗೆ ಆಪರೇಷನ್ ಮಾಡದೆ ಸರಿಪಡಿಸಿದಾಗ ಇದನ್ನು ಪೂರ್ತಿಯಾಗಿ ಸರಿಪಡಿಸಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಅಥವಾ ಬೇರೆ ಯಾವುದೋ ಒಂದು ಸಮಸ್ಯೆ ಇತ್ತು ಕಂಡು ಬರ್ತದೆ, ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಿದ ಸಂದರ್ಭದಲ್ಲಿ ಅದನ್ನು ಪೂರ್ತಿಯಾಗಿ ಗುಣಪಡಿಸ್ಬೋದು. ಈ ಸಾಮಾನ್ಯವಾಗಿ ನಾವು ಏನು ಚಿಕಿತ್ಸಾ ವಿಧಾನಗಳು ಕೊಡ್ತೇವೆ, ಅದು ಒಂದು ರೀತಿ ಗುಳಿಗೆ ಇರ್ಬೋದು, 2 ರೀತಿ ಗುಳಿಗೆ ಇರ್ಬೋದು, ಕೆಲವು 3-4 ರೀತಿ ಗುಳಿಗೆಗಳಿರ್ಬೋದು, ಸರಿಯಾದ ಪ್ರಮಾಣದಲ್ಲಿ ತೊಗೊಂಡಿರ್ಬೋದು, ಅಥವಾ ಸರಿಯಾದ ಡ್ಯೂರೇಷನ್ ಕೂಡ ತೊಗೊಂಡಿರ್ಬೋದು. ಇಷ್ಟೆಲ್ಲ ಮಾಡಿದ್ರೆ ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಂದು ಫಿಟ್ಸ್ಗಳು ಕಂಟ್ರೋಲ್ ಬರದೇ ಇರತಕ್ಕಂಥ ಸಂದರ್ಭ ಕೂಡ ಉದ್ಭವಿಸ್ಬೋದು. ಇದನ್ನು ನಾವು ಇಂಟ್ರಾಕ್ಟಬಲ್ ಎಪಿಲೆಪ್ಸಿ ಅಂತ ಕೂಡ ಕರೀತೇವೆ. ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳ ಮುಂದುವರೆದು ಬೆಳೀತಾ ಇರ್ತಕ್ಕಂಥ ವಿಷಯ ಏನಂತ ಹೇಳಿದ್ರೆ, ಇದಕ್ಕೆ ಆಪರೇಷನ್ಗಳು ಕೂಡ ಮಾಡಲಿಕ್ಕೆ ಬರ್ತದೆ. ಇದನ್ನ ಎಪಿಲೆಪ್ಸಿ ಸರ್ಜರಿ ಅಂತ ಕೂಡ ಕರೀತೇವೆ. ನಾನಾ ವಿಧವಾದಂಥ ಎಪಿಲೆಪ್ಸಿ ಸರ್ಜರಿಗಳು ಈಗ ಲಭ್ಯ ಇದೆ. ಆ ಒಂದು ಯಾವ ವಿಧ ನಾವು ಅಳವಡಿಸ್ಕೋತೀವಿ, ಯಾವ ಒಂದು ಆಪರೇಷನ್ ಮಾಡ್ತೀವಿ ಅನ್ನೋದು ಯಾವ ಒಂದು ಕಾರಣ ಅನ್ನೋದು ತಿಳ್ಕೊಂಡು ಅದಕ್ಕೆ ನಾವು ಮಾಡೋದ್ರಿಂದ ಸುಮಾರು ಎಪಿಲೆಪ್ಸಿ ಅಥವಾ ಅಪಸ್ಮಾರ ಅಥವಾ ಫಿಟ್ಸ್ ಏನಿದೆ ಅವುಗಳು ಕೂಡ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತದೆ. ಮತ್ತೆ ನಮ್ಮ ಒಂದು ಸಮಾಜದಲ್ಲಿ ಕೆಲವೊಂದು ಮೂಢನಂಬಿಕೆಗಳು ಕೂಡ ಈ ಒಂದು ಅಪಸ್ಮಾರದ ಬಗ್ಗೆ ಪ್ರಚಲಿತವಾಗಿದೆ. ಅಪಸ್ಮಾರ ಅಂತಕ್ಕಂಥದ್ದು ಏನು ಒಂದು ಗ್ರಾಮೀಣ ಭಾಗಗಳಲ್ಲಿ ಬಹಳ ಹೆಚ್ಚಿಗೆ ನೋಡ್ತಿರ್ತೀವಿ. ಇಲ್ಲಿ ಇದು ಒಂದು ಗಾಳಿ ಅಂತ ಅಥವಾ ದೆವ್ವಭೂತ ಅಂತಲೂ ಕೆಲವರು ತಿಳ್ಕೊಂಡು ಮಾಡಿರ್ತಾರೆ. ಅದು ಖಂಡಿತವಾಗಿ ಮೂಢನಂಬಿಕೆ ವಿಚಾರ. ಆ ರೀತಿ ಯಾವುದೂ ಇರೋದಿಲ್ಲ. ಇದು ಮೆದುಳಿನ ಒಂದು ತೊಂದರೆ ಉಂಟಾದಾಗ ಸಮಸ್ಯೆ ಉಂಟಾಗ್ತದೆ. ಈ ರೀತಿಯಾದ ಒಂದು ವ್ಯಕ್ತಿ ತಮ್ಮಲ್ಲಿ ನೋಡಿದಾಗ ಸೂಕ್ತವಾದಂಥ ಡಾಕ್ಟರ್ಗಳಲ್ಲಿ ತೆಗೆದುಕೊಂಡು ಹೋಗಿ ಪರೀಕ್ಷೆ ಮಾಡಿಸಿ ಸೂಕ್ತವಾದ ಚಿಕಿತ್ಸೆ ಕೊಟ್ಟಾಗ ಅವುಗಳನ್ನು ಕಂಪ್ಲೀಟ್ಲಿ ಗುಣಪಡಿಸೋದಕ್ಕೆ ಸಾಧ್ಯ ಆಗ್ತದೆ. ಎರಡನೇದಾಗಿ ನಾವೇನು ನೋಡ್ತಿರ್ತೀವಿ, ಅಪಸ್ಮಾರ ಬಳಲ್ತಿರ್ತಕ್ಕಂಥ ವ್ಯಕ್ತಿ, ಫಿಟ್ಸ್ ಇಂದ ಬಳಲ್ತಿರ್ತಕ್ಕಂಥ ವ್ಯಕ್ತಿ ಸಾಮಾನ್ಯವಾದ ಜೀವನ ಮಾಡಬಹುದೇ ಹೇಗೆ ಅನ್ನೋದು ಕೂಡ ಖಂಡಿತವಾಗಿಯೂ ಬೇರೆ ಯಾವುದೇ ವ್ಯಕ್ತಿಗಳು ನಾರ್ಮಲ್ ಆಗಿರ್ತಕ್ಕಂಥ ವ್ಯಕ್ತಿಗಳ ರೀತಿಯಲ್ಲೇ ಈ ಒಂದು ಫಿಟ್ಸ್ನ ಬಳಲ್ತಕ್ಕಂಥ ವ್ಯಕ್ತಿ ಕೂಡ ತನ್ನ ಜೀವನವನ್ನು ಸಾಮಾನ್ಯ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದೇ ವಿಷಯ ಏನಂತ ಹೇಳಿದ್ರೆ, ಆ ವ್ಯಕ್ತಿಗೆ ಏನು ಗುಳಿಗೆ ಔಷಧಿಗಳು ಹೇಳಿರ್ತೀವಿ ಆ ಗುಳಿಗೆ ಔಷಧಿಗಳನ್ನ ಸರಿಯಾದ ಪ್ರಮಾಣದಲ್ಲಿ ನಿಖರವಾಗಿ ತೆಗೆದುಕೊಳ್ಳುವ ಒಂದು ಕಾರ್ಯ ಮಾಡಿತು ಅಂತ ಹೇಳಿದ್ರೆ ಖಂಡಿತವಾಗಿ ಈ ವ್ಯಕ್ತಿ ತನ್ನೇ ಆದಂಥ ಸಾಮಾನ್ಯವಾದಂಥ ಜೀವನ ಮಾಡಲಿರ್ಬೋದು. ಗಾಡಿ ನಡೆಸ್ಬೋದು, ವೆಹಿಕಲ್ ನಡೆಸ್ಬೋದು, ಎಲ್ಲ ಕೆಲಸಗಳನ್ನು ಮಾಡ್ಬೋದು. ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ ಇಲ್ಲ. ಮತ್ತೆ ಈ ಒಂದು ಸಂದರ್ಭದಲ್ಲಿ ಮತ್ತೆ ನಾನು ಪುನರುಚ್ಚರಿಸೋದು ಏನಂತ ಹೇಳಿದ್ರೆ, ಯಾವುದೇ ಒಂದು ವ್ಯಕ್ತಿ ಈ ರೀತಿ ಒಂದು ಲಕ್ಷಣ ಕಂಡು ಬಂದಂಥ ಸಂದರ್ಭದಲ್ಲಿ ಸೂಕ್ತವಾದಂತಹ ಡಾಕ್ಟರ್ನ ಭೇಟಿ ಮಾಡಿ ಸೂಕ್ತವಾದಂತಹ ಒಂದು ಪರೀಕ್ಷಾ ವಿಧಾನ ಅಳವಡಿಸಿಕೊಂಡು ಡಯಾಗ್ನೋಸಿಸ್ ಕನ್ಫರ್ಮ್ ಆದಾಗ ಅದು ಏನು ಅವಶ್ಯಕತೆ ಇದೆ ಆ ಒಂದು ಟ್ರೀಟ್ಮೆಂಟ್ನ ಪೂರ್ಣವಾಗಿ ಪಾಲಿಸಬೇಕಾಗ್ತದೆ. ಪೂರ್ಣ ಪ್ರಮಾಣದಲ್ಲಿ ಮತ್ತು ಪೂರ್ಣ ದೀರ್ಘ ಕೂಡ ಅಂದರೆ ಸಮಯ ಕೂಡ ಮಾಡೋದು ಬಹಳ ಅವಶ್ಯಕತೆ.
ಈ ಒಂದು ರೀತಿಯಲ್ಲಿ ನಡ್ಕೊಂಡ ಸಂದರ್ಭದಲ್ಲಿ ಇವುಗಳನ್ನ ಸಾಕಷ್ಟು ಮಟ್ಟಿಗೆ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ, ಕಂಪ್ಲೀಟ್ ಕ್ಯೂರ್ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.